ದಿನೇಶ್ ಗುಂಡೂರಾವ್ ಮತ್ತು ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ನಡುವಿನ ಟ್ವೀಟ್ ವಾರ್ನಲ್ಲಿ ವೈಯಕ್ತಿಕ ವಿಚಾರವೂ ಇಣುಕಿದೆ. ಆದರೆ ಇದಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆಯ ವಿವಾದಾತ್ಮಕ ಹೇಳಿಕೆಗಳು ಒಂದಲ್ಲ ಎರಡಲ್ಲ. ಹಿಂದೂ ಹುಡುಗಿ ಮೈ ಮುಟ್ಟಿದ ಕೈ ಇರಬಾರದು ಅಂತ ಹೇಳಿದ ಮರುದಿನವೇ ಮುಸ್ಲಿಂ ಮಹಿಳೆ ಕುರಿತು ಟ್ವೀಟ್ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಟೀಕಿಸುವ ಭರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಇದರೊಂದಿಗೆ ರಾಜಕೀಯದಲ್ಲಿ ವೈಯಕ್ತಿಕ ವಿಚಾರವೂ ಇಣುಕಿದೆ. ಹಿಂದೂ ಹುಡುಗಿ ಮುಟ್ಟಿದ ಕೈ ಇರಬಾರದು ಎಂದು ಅನಂತ್ ಕುಮಾರ್ ಹೆಗಡೆ ನೀಡಿದ್ದ ಹೇಳಿಕೆಯ ವರದಿ ಹಂಚಿಕೊಂಡು ಸಂಸದರಾಗಿ ನಿಮ್ಮ ಸಾಧನೆ ಏನು, ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆಗಳೇನು ಎಂದು ದಿನೇಶ್ ಟ್ವಿಟರ್ನಲ್ಲಿ ಪ್ರಶ್ನಿಸಿದ್ರು. ಇದಕ್ಕೆ ಪ್ರತಿಯಾಗಿ ಕೇಂದ್ರ ಸಚಿವರು ದಿನೇಶ್ ಗುಂಡೂರಾವ್ ಅವರ ಪ್ರಶ್ನೆಗಳಿಗೆ ನಾನು ಖಂಡಿತವಾಗಿ ಉತ್ತರಿಸುತ್ತೇನೆ, ಅದಕ್ಕೂ ಮೊದಲು ಸಾಧನೆಗಳೊಂದಿಗೆ ಅವರು ಯಾರೆಂದು ನಮಗೆ ತಿಳಿಸಿಕೊಡಲಿ, ಆತ ಮುಸ್ಲಿಂ ಮಹಿಳೆಯ ಹಿಂದೆ ಓಡಿದವನಾಗಿ ಮಾತ್ರ ನನಗೆ ತಿಳಿದಿದೆ ಅಂತ ಟೀಕಿಸಿದ್ದಾರೆ. ಇದಕ್ಕೆ ದಿನೇಶ್ ಗುಂಡೂರಾವ್ ಟ್ವಿಟರ್ನಲ್ಲಿ ತಿರುಗೇಟು ನೀಡಿದ್ದಾರೆ. ವೈಯಕ್ತಿಕ ವಿಚಾರ ಚರ್ಚಿಸುವ ಮೂಲಕ ಅನಂತ್ ಕುಮಾರ್ ಹೆಗಡೆ ಅತ್ಯಂತ ಕೆಳಮಟ್ಟಕ್ಕೆ ಇಳಿದಿರುವುದನ್ನ ಕಾಣಲು ಬೇಸರವಾಗ್ತಾ ಇದೆ. ಬಹುಶಃ ಇದು ಅವರಲ್ಲಿನ ಸಂಸ್ಕೃತಿಯ ಅಭಾವ ತೋರ್ತಾ ಇದೆ. ಅವರು ಹಿಂದೂ ಧರ್ಮ ಗ್ರಂಥಗಳಿಂದ ತಿಳುವಳಿಕೆ ಪಡೆದಂತೆ ಕಾಣಿಸ್ತಾ ಇಲ್ಲ. ಸಮಯ ಇನ್ನೂ ಮೀರಿಲ್ಲ. ಪ್ರಯತ್ನಿಸಿದ್ರೆ ಅವರು ಸಹ ಘನತೆಯುಳ್ಳ ವ್ಯಕ್ತಿಯಾಗಲು ಸಾಧ್ಯವಿದೆ ಎಂದು ದಿನೇಶ್ ಗುಂಡೂರಾವ್ ಟ್ವೀಟ್ ಮೂಲಕ ಅನಂತ್ ಕುಮಾರ್ ಹೆಗಡೆಗೆ ಸಲಹೆ ಕೊಟ್ಟಿದ್ದಾರೆ. ಈ ನಾಯಕರ ನಡುವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನಡೀತಾ ಇರುವ ಹಗ್ಗಜಗ್ಗಾಟದಲ್ಲಿ ಪರ ವಿರೋಧಿಗಳ ತಂಡವು ಕೈಜೋಡಿಸಿ ಸರಣಿ ಚರ್ಚೆಗಳಿಗೆ ನಾಂದಿ ಹಾಡಿದೆ. ನ್ಯೂಸ್ ಡೆಸ್ಕ್ ಟಿವಿ5.